ಶಿಮ್ಲಾಲಿ ಆಪಲ್ ಜಾಸ್ತಿ ಇದೆ ಅಂತ ಅನ್ಕೊಂಡಿದ್ದೆ, ಆದರೆ ಹೆವಿ ಟ್ರಾಫಿಕ್ ಇದೆ ಅಂತ ಗೊತ್ತಿರಲಿಲ್ಲ. ನಮಸ್ಕಾರ ಎಲ್ರಿಗೂ. ಜಟಾಯು ವಿಂಟರ್ ಸ್ಪಿಟಿನ ಸೆಕೆಂಡ್ ಡೇ ಶಿಮ್ಲಾ ಟು ಸಾಂಗ್ಲಾ ಕಡೆಗೆ ಹೊಟ್ವಿ. ಹೋಗೋ ರೂಟಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡು 20 ಕಿಲೋಮೀಟರ್ ಶಿಮ್ಲಾ ಎಕ್ಸಿಟ್ ಆಗೋಕ್ಕೆ 2 ಅವರ್ಸ್ ಆಯಿತು. ಟ್ರಾಫಿಕಲ್ಲೇ ಇದ್ದು ನೇಚರ್ ಕಾಲ್ನ ತಡ್ಕೊಂಡು ಅರ್ಜೆಂಟ್ ಆಯಿತು ಅಂತ ಕಾರ್ ನಿಲ್ಲಿಸಿದ್ರೆ ನಮ್ಮ ಹುಡುಗರು ಫೋಟೋಶೂಟ್ಗೆ ನಿಲ್ಸಿದ್ದೀನಿ ಅಂತ ಫೋಸ್ ಮೇಲೆ ಫೋಸ್ ಕೊಟ್ಟು ರೀಲ್ಸ್ ಫೋಟೋಶೂಟ್ನ ಮಾಡ್ಕೊಂಡ್ರು. ಹಾಗೆ ಜರ್ನಿ ಕಂಟಿನ್ಯೂ ಮಾಡ್ತಾ ಹೋಗೋ ದಾರಿಲಿ ಮಳೆನೂ ಸಿಕ್ತು. ವರ್ಲ್ಡ್ ಡೇಂಜರಸ್ ರೋಡ್ ಕಿನ್ನೂರು ರೋಡಲ್ಲಿ ಗಾಡಿ ಓಡಿಸೋದೇ ಒಂದು ಅಡ್ವೆಂಚರು. ಅಲ್ಲಲ್ಲೇ ಚಿಕ್ಕ ಲ್ಯಾಂಡ್ ಸ್ಲೈಡ್ಸು ಎಲ್ಲ ದಾಟ್ಕೊಂಡು ನೈಟ್ಗೆ ಸಾಂಗ್ಲಾ ರೀಚ್ ಆದ್ವಿ. ಕಾರ್ ಇಳಿದ್ರೆ -6 ಡಿಗ್ರಿ ಚಳಿ, ತಡಿಯೋಕ್ಕಾಗದೆ ರೂಮ್ಗೆ ಹೋಗಿ ಸೆಟ್ಲ್ ಆದ್ವಿ. ಮಾರ್ನಿಂಗ್ ಎದ್ದ ತಕ್ಷಣ ರೂಮ್ ಆಚೆ ಬಂದು ನೋಡಿದ್ರೆ ಮುಂದೆನೇ ಸ್ನೋ ಗ್ಲೇಷಿಯರ್ ಮೌಂಟೇನು. ನೋಡಿ ಇರೋ ಚಳಿ ಎಲ್ಲ ಕಳೆದೋಯ್ತು. ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಇಂಡಿಯಾಸ್ ಲಾಸ್ಟ್ ವಿಲೇಜ್ ಚಿಟ್ಕುಲ್ ಕಡೆಗೆ ಹೊಟ್ವಿ. ಹೋಗ್ತಾ ದಾರಿ ಎಲ್ಲ ಸ್ನೋ. ವಿಂಟರ್ ಸ್ಪಿಟಿನ ಒನ್ ಲೆವೆಲಲ್ಲಿ ಎಂಜಾಯ್ ಮಾಡಿದ್ವಿ ಅನಿಸ್ತು. ಹುಡುಗರು ಫುಲ್ ಖುಷಿಲಿ ಸ್ನೋ ಅಲ್ಲಿ ಹೊಡೆದಾಡ್ಕೊಂಡು ಎಂಜಾಯ್ ಮಾಡ್ತಿದ್ರು. ಜರ್ನಿ ಕಂಟಿನ್ಯೂ ಮಾಡ್ತಾ ಕೆಲವು ಸಣ್ಣ ಹಳ್ಳಿಗಳನ್ನ ನೋಡ್ತಾ ಚಿಟ್ಕುಲ್ ರೀಚ್ ಆದ್ವಿ. ಇದು ಇಂಡಿಯಾಸ್ ಲಾಸ್ಟ್ ವಿಲೇಜ್ ಆಗಿರುತ್ತೆ. ಮುಂದಕ್ಕಿರೋದೆಲ್ಲ ಚೈನಾ ಬೆಟ್ಟಗಳು. ನಾವು ಬಂದಿರೋದು ಬೇರೆಯವ್ರಿಗೆ ಗೊತ್ತಾಗ್ಲಿ ಅಂತ ನಮ್ಮ ಕ್ಲಬ್ ಸ್ಟಿಕ್ಕರ್ನ ಅಂಟಿಸಿದ್ವಿ. ಇದನ್ನೆಲ್ಲ ಮುಗಿಸಿ ಟುವರ್ಡ್ಸ್ ಟಾಬೋ ಕಡೆಗೆ ಹೊರಟ್ವಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇದೆ, ಹೋಗಿ ಚೆಕ್ ಮಾಡಿ.